Hello friends, ಇಂದು ನಾವು ದ ಅಪೋಸಿಷನ್ ಟು ಬ್ರಿಟಿಷ್ ರೂಲ್ ಇನ್ ಕರ್ನಾಟಕ ಆ್ಯಂಡ್ ದ ಒಡೆಯರ್ಸ್ ಆಫ್ ಮೈಸೂರ್ ಎಂಬ ಕ್ಲಾಸ್ 10th ಹಿಸ್ಟ್ರಿ ಚಾಪ್ಟರ್ 4 ಅನ್ನು ಇವತ್ತಿಂದ ನಾವು ಡಿಸ್ಕಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ಈ ಒಂದು ಚಾಪ್ಟರಲ್ಲಿ ನಾವು ಬ್ರಿಟಿಷ್ ರೂಲು ಸ್ಟಾರ್ಟ್ ಆಯಿತು, ಆಮೇಲೆ ಕರ್ನಾಟಕದಲ್ಲಿ ಹೇಗೆ ಬ್ರಿಟಿಷರನ್ನ ಅಪೋಸ್ ಮಾಡಿದ್ರು, ಹೇಗೆ ಅವ್ರ ವಿರುದ್ಧ ಹೋರಾಟ ಮಾಡಿದ್ರು, ಮತ್ತು ಮೈಸೂರಿನ ಒಡೆಯರ ಬಗ್ಗೆನೂ ಕೂಡ ಸ್ವಲ್ಪ ಒಂದು ಮಾಹಿತಿನ ಈ ಒಂದು ಪಾಠದಲ್ಲಿ ತಿಳ್ಕೊತೀವಿ. ಓಕೆನಾ? ಸೊ ಈ ಒಂದು ಚಾಪ್ಟರಲ್ಲಿ ಏನೇನು ತಿಳ್ಕೊತೀವಿ ಅಂತ ನೋಡೋಣ. ಇನ್ ದಿಸ್ ಯೂನಿಟ್ ಯು ವಿಲ್ ಲರ್ನ್ ಒಡೆಯರ್ಸ್ ಆಫ್ ಮೈಸೂರ್. ಸೊ ಮೈಸೂರಿನ ಒಡೆಯರ್ ಬಗ್ಗೆ ತಿಳ್ಕೊತೀವಿ. ಆಂಗ್ಲೋ ಮೈಸೂರ್ ವಾರ್ಸ್. ಸೊ ಮೈಸೂರಿನ ಒಡೆಯರು ಅಥವಾ ಮೈಸೂರಿನ ಜನ ಮತ್ತು ಬ್ರಿಟಿಷರ ನಡುವೆ ಆದ ಒಂದು ಯುದ್ಧಗಳ ಬಗ್ಗೆ ತಿಳ್ಕೊತೀವಿ. ದೊಂಡಿಯಾವಾಗ್. ಸೊ ದೊಂಡಿಯಾದಲ್ಲಿ ಆಗಿರುವಂಥ ಒಂದು ರೆಬೆಲಿಯನ್ ಬಗ್ಗೆ ನೋಡ್ತೀವಿ. ರೆಬೆಲಿಯನ್ ಆಫ್ ಅಮರಸೂಲ್ಯ. ಅಮರಸೂಲ್ಯ ಎಂಬ ಒಂದು ಜಾಗದಲ್ಲಿ ಹೋರಾಟ ಆಗಿದ್ದು ಬಗ್ಗೆ ತಿಳ್ಕೊತೀವಿ. ರೆಬೆಲಿಯನ್ ಆಫ್ ಹಲಗಲಿ ಬೇಡಾಸ್. ಸೊ ಹಲಗಲಿ ಬೇಡರ ಒಂದು ದಂಗೆಯದ ಸಂದರ್ಭದಲ್ಲಿ ಏನೇನು ಹೋರಾಟ ನಡೀತು ಅಂತ ಒಂದು ನೋಡ್ತೀವಿ. ಹೈದರ್ ಅಲಿ ಆ್ಯಂಡ್ ಟಿಪ್ಪು ಸುಲ್ತಾನ್. ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಬಗ್ಗೆ ತಿಳ್ಕೊತೀವಿ. ಇಂಪಾರ್ಟೆಂಟ್ ಒಡೆಯರ್ಸ್. ಸೊ ಒಡೆಯರ ಒಂದು ಮೈಸೂರಿನ ಒಂದು ಸಂಸ್ಥಾನದಲ್ಲಿ ಆಳ್ವಿಕೆ ಮಾಡಿದಂಥ ಒಂದು ಒಡೆಯರಿದ್ರು ತಾನೆ, ಒಂದು ಇಂಪಾರ್ಟೆಂಟ್ ಆಗಿರೋಂಥ ಒಂದು ಒಡೆಯರ್ಸ್ ಬಗ್ಗೆ ನಾವು ಈ ಒಂದು ಪಾಠದಲ್ಲಿ ತಿಳ್ಕೊತೀವಿ. ರೆಬೆಲಿಯನ್ ಆಫ್ ಕಿತ್ತೂರು ರಾಣಿ ಚೆನ್ನಮ್ಮ ಆ್ಯಂಡ್ ಸಂಗೊಳ್ಳಿ ರಾಯಣ್ಣ. ಸೊ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ನೀವು ಕೇಳಿರ್ತೀರ. ಅವ್ರದ್ದು ಒಂದು ಅವರು ಮತ್ತು ಬ್ರಿಟಿಷರ ನಡುವೆ ನಡೆದ ಒಂದು ಯುದ್ಧದ ಬಗ್ಗೆ ತಿಳ್ಕೊತೀವಿ. ರೆಬೆಲಿಯನ್ ಆಫ್ ಸುರಪುರ. ಸೊ ಸುರಪುರದಲ್ಲಿ ನಡೆದ ಒಂದು ಅಪೋಸಿಷನ್ ಬಗ್ಗೆ ತಿಳ್ಕೊತೀವಿ. ಓಕೆನಾ? ಸೊ ಲೆಟ್ ಅಸ್ ಬಿಗಿನ್ ದ ಚಾಪ್ಟರ್. ದ ಪ್ರೆಸೆಂಟ್ ಡೇ ಕರ್ನಾಟಕ ವಾಸ್ ಸ್ಕ್ಯಾಟರ್ಡ್ ಅಮಾಂಗ್ ವೇರಿಯಸ್ ಪ್ರಿನ್ಸಿಪಾಲಿಟೀಸ್ ಬಿಫೋರ್ ಇಂಟಿಗ್ರೇಷನ್. ಸೊ ಇವತ್ತು ಒಂದು ಕರ್ನಾಟಕ ನೋಡ್ತಾ ಇದ್ದೀವಿ ತಾನೆ, ಆ ಥರ ಎಲ್ಲಾಗಿತ್ತು ಹಿಂದಿನ ಕಾಲದಲ್ಲಿ ಕರ್ನಾಟಕ. ಸೊ ಸುಮಾರು ಪ್ರಾಂತ್ಯಗಳು ಮತ್ತು ಸುಮಾರು ರಾಜ್ಯಗಳ ಎಂಬ ಒಂದು ನೆಟ್ಟಿನಲ್ಲಿ ಡಿವೈಡ್ ಆಗಿತ್ತು ಕರ್ನಾಟಕ. ಓಕೆನಾ? ಅಪಾರ್ಟ್ ಫ್ರಮ್ ಎಸ್ಟಾಬ್ಲಿಷಿಂಗ್ ಪೊಲಿಟಿಕಲ್ ಸುಪ್ರಿಮಸಿ ಡ್ಯೂರಿಂಗ್ ದ later part of 18th century, the British exploited the people in agriculture and trade in order to protect their own interests. ಸೊ ಹೋಗ್ತಾ ಹೋಗ್ತಾ ಬ್ರಿಟಿಷರು ಯುದ್ಧ ಮಾಡಿ ಅಥವಾ ಬೇರೆ ಬೇರೆ ಪೊಲಿಟಿಕಲ್ ಕನ್ನಿಂಗ್ ಪಾಲಿಸೀಸ್ನ ಯೂಸ್ ಮಾಡಿ ತಮ್ಮ ಎಂಪೈರ್ನ ಇನ್ನೂ ವಿಸ್ತಾರ ಮಾಡೋದು ಬಿಟ್ಟು ಅಗ್ರಿಕಲ್ಚರು ಮತ್ತು ಮತ್ತೊಂದೇನು ಕೊಟ್ಟಿದ್ದಾರೆ ಇಲ್ಲಿ, ಟ್ರೇಡ್. ಸೊ ಅಗ್ರಿಕಲ್ಚರ್ ಮತ್ತು ಟ್ರೇಡ್ ಎಂಬ ಒಂದು ಫೀಲ್ಡ್ಸಲ್ಲಿ ಅವ್ರವ್ರದ್ದು ಒಂದು ಸ್ವಾರ್ಥನ ಯೂಸ್ ಮಾಡಿ ಅವರು ರೀಚ್ ಆಗ್ತಾಯಿದ್ರು ಅಂತ 18th ಸೆಂಚುರಿಲಿ ಈ ಥರ ಮಾಡ್ತಾಯಿದ್ರು ಬ್ರಿಟಿಷರು ಅಂತ ಈ ಒಂದು ಸೆಂಟೆನ್ಸ್ ಹೇಳುತ್ತೆ. ದೀಸ್ ಎಕ್ಸ್ಪ್ಲಾಟೇಷನ್ಸ್ ಕ್ರಿಯೇಟೆಡ್ ಇನ್ಸೆಕ್ಯೂರಿಟೀಸ್ ಅಕ್ರಾಸ್ ಕರ್ನಾಟಕ. ಸೊ ಈ ಬ್ರಿಟಿಷರು ಈ ಥರ ಕನ್ನಿಂಗ್ ಪಾಲಿಸೀಸ್ನ ಯೂಸ್ ಮಾಡಿ ನಮ್ಮ ಕನ್ನಡಿಗರನ್ನು ಮಿಸ್ಯೂಸ್ ಮಾಡ್ತಾಯಿದ್ರು. ಸೊ ಇದರಿಂದ ಕರ್ನಾಟಕದ ಜನರಿಗೆ ಒಂಥರ ಇನ್ಸೆಕ್ಯೂರ್ ಫೀಲ್ ಆಗ್ತಾಯಿತ್ತು. ದ ಲೋಕಲ್ ಕಿಂಗ್ಸ್ ಸಫರ್ಡ್ ಇನ್ಸೆಕ್ಯೂರಿಟೀಸ್. ಸೊ ಕರ್ನಾಟಕ ಮತ್ತು ಬೇರೆ ಬೇರೆ ಕಿಂಗ್ಡಮ್ಸಲ್ಲಿರೋ ಒಂದು ಲೋಕಲ್ ಕಿಂಗ್ಸ್ ಇದ್ರು ತಾನೆ, ಅವ್ರಿಗೂ ಸಹ ಇನ್ಸೆಕ್ಯೂರ್ ಆಗಿ ಫೀಲ್ ಆಗ್ತಾಯಿತ್ತು. ಆ್ಯಸ್ ಅ ರಿಸಲ್ಟ್ ರೆಬೆಲಿಯನ್ಸ್ ಅಗೇನ್ಸ್ಟ್ ದ ಬ್ರಿಟಿಷ್ ಬ್ರೋಕ್ ಔಟ್ ಇನ್ ಮೋಸ್ಟ್ ಪಾರ್ಟ್ಸ್ ಆಫ್ ಕರ್ನಾಟಕ. ಸೊ ಕರ್ನಾಟಕದಲ್ಲಿ ಸುಮಾರು ಅಪೋಸಿಷನ್ ಸ್ಟಾರ್ಟ್ ಆಯಿತು ಬ್ರಿಟಿಷರ ವಿರುದ್ಧ. ಇನ್ ದ ಬಿಗಿನಿಂಗ್ ದ ಜಮೀನ್ದಾರ್ಸ್ ಆ್ಯಂಡ್ ಕಿಂಗ್ಸ್ ಬ್ಯಾಟಲ್ಡ್ ಅಗೇನ್ಸ್ಟ್ ದ ಬ್ರಿಟಿಷ್ ಇಂಡಿವಿಜುವಲಿ ವಿದೌಟ್ ಅಟೈನಿಂಗ್ ಯೂನಿಟಿ ಅಮಂಗ್ ದಮ್. ಸೊ ಸ್ಟಾರ್ಟಿಂಗಲ್ಲಿ ಏನಾಗ್ತಾಯಿತ್ತು ಅಂದರೆ, ಜಮೀನ್ದಾರ್ಸು ಒಂಥರ ಜಾಸ್ತಿ ಪವರ್ಫುಲ್ಲೇ, ಕಿಂಗ್ಸು ಜಾಸ್ತಿ ಪವರ್ಫುಲ್ಲೇ. ಸೊ ಅವರಿಬ್ಬರು ಒಂಥರ ಸಮಬಲರು ಅನ್ಬೋದು ನಾವು, ಜಮೀನ್ದಾರ್ಸು ಮತ್ತು ಕಿಂಗ್ಸು. ಸೊ ಇವರಿಬ್ಬರು ಯುನೈಟ್ ಆಗಿ ಬ್ರಿಟಿಷರ ವಿರುದ್ಧ ಹೋರಾಡ್ತಾ ಇರಲಿಲ್ಲ ಸ್ಟಾರ್ಟಿಂಗಲ್ಲಿ. ಜಮೀನ್ದಾರ್ಸೇ ಬೇರೆ ಟೀಮು, ಅವರೇ ಬ್ರಿಟಿಷರ ವಿರುದ್ಧ ಒಂದು ಸ್ಟೈಲಲ್ಲಿ ಹೋರಾಟ ಮಾಡೋದು, ಮತ್ತು ಕಿಂಗ್ಸೇ ಬೇರೆ ಟೀಮು, ಅವರೇ ಅವ್ರದ್ದೊಂದು ಸ್ಟ್ರಾಟಜಿ ಪ್ರಕಾರ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋದು. ಆ ಥರ ನಡೀತಾ ಇತ್ತು ಸ್ಟಾರ್ಟಿಂಗಲ್ಲಿ. ಓಕೆನಾ? ಸೊ ಈ ಒಂದು ಟೈಮಲ್ಲಿ ಒಡೆಯರ್ಸ್ ಆಫ್ ಮೈಸೂರು ಏನೇನು ಮಾಡಿದ್ರು ಅಂತ ನೋಡೋಣ. ಸೊ ಮೈಸೂರಿನ ಒಡೆಯರು 1399 to 1947. ಸೊ ಮೈಸೂರಿನ ಒಂದು ಎಂಪೈರು 1399ಇಂದ 1947 ತನಕ ನಡೆಯುತ್ತೆ. ಸೊ ಲೆಟ್ ಅಸ್ ಬಿಗಿನ್ ವಿತ್ ದ ಸ್ಟಾರ್ಟಿಂಗ್ ಆಫ್ ದ ಹಿಸ್ಟ್ರಿ ಆಫ್ ಮೈಸೂರು. After the fall of Vijayanagara Empire, its traditions and the loss of glory was revived and continued by ಒಡೆಯರ್ಸ್ ಆಫ್ ಮೈಸೂರು. ಸೊ ವಿಜಯನಗರ ಎಂಪೈರ್ ನೀವು ಕೇಳಿರ್ತೀರ, ಕೃಷ್ಣದೇವರಾಯ, ತೆನಾಲಿರಾಮ ಅವರೆಲ್ಲ ವಿಜಯನಗರ ಎಂಪೈರಲ್ಲೇ ಬರ್ತಾಯಿದ್ರು. ಓಕೆನಾ? ಸೊ ಈ ಒಂದು ವಿಜಯನಗರ ಎಂಪೈರ್ದು ಒಂದು ಡಿಕ್ಲೈನ್ ಆದಮೇಲೆ, ಅದು ಒಂದು ಎಂಪೈರ್ ಮುಗಿದಾದ್ಮೇಲೆ ಅದರದ್ದು ಟ್ರೆಡಿಷನ್ಸು, ಗ್ಲೋರಿ ಅಲ್ಲೇ ನಾಶ ಆಗಿಲ್ಲ. ಓಕೆನಾ? ಸೊ ಆ ಟ್ರೆಡಿಷನ್ಸು, ಗ್ಲೋರಿನ ಮೈಸೂರಿನ ಒಡೆಯರು ಕಂಟಿನ್ಯೂ ಮಾಡ್ಕೊಂಡು ಬಂದರು. ಹದಿನಾಡು ಪಲೇಪಟ್ಟು ನಿಯರ್ ಮೈಸೂರು ಟೌನ್ ವಾಸ್ ರೂಲ್ಡ್ ಬೈ ಚಾಮರಾಜ, ಫೆಂಡಟರಿ ಆಫ್ ಶ್ರೀರಂಗಪಟ್ಟಣ ಮಂಡಲಿಕ. ಸೊ ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ, ಚಾಮರಾಜ ಎಂಬ ಒಂದು ರಾಜ ಫೆಡೆಂಟರಿ ಅಂದರೆ ಅಂಡರ್ ರೂಲ್ ಮಾಡ್ತಾ ಇರೋರು ಅಂತಾರೆ. ಶ್ರೀರಂಗಪಟ್ಟಣ ಮಂಡಲಿಕ ಎಂಬ ಒಂದು
ಸುಪೀರಿಯರ್ ಕಿಂಗಿಂದು ಅಂಡರ್ ಆಗಿ ಚಾಮರಾಜ ಒಡೆಯರು ಮಾಡ್ತಾಯಿದ್ರು, ಓಕೆನಾ, ಆಳ್ತಾ ಇದ್ರು. ಹಿ ಡೈಡ್ ವಿದೌಟ್ ಎನಿ ಸೆನ್ಸ್ ಆ್ಯಂಡ್ ದ ದೆವಲಿ ಆ್ಯಂಡ್ ದ ಡಾಲ್ವಿ ಮರನಾಯಕ ಆಫ್ ಕಾರುಗಲ್ಲಿ ಅಡ್ಮಿನಿಸ್ಟರ್ಡ್ ಇಟ್ ಆ್ಯಂಡ್ ಡಿಮ್ಯಾಂಡೆಡ್ ದ ಪ್ರಿನ್ಸಸ್ ಇನ್ ಮ್ಯಾರೇಜ್ ಟು ಹಿಮ್. ನೋ ಬಡಿ ಅಗ್ರೀಡ್ ಫಾರ್ ಇಟ್. ಸೊ ಏನಾಯ್ತಂದರೆ, ಈ ಶ್ರೀರಂಗಪಟ್ಟಣ ಮಂಡಲಿಕ ಇದ್ರು ತಾನೆ, ಅವರು ತೀರೋಗ್ಬಿಡ್ತಾರೆ. ಅವ್ರಿಗೆ ಮಕ್ಕಳು ಇರಲಿಲ್ಲ ಆ ಟೈಮಲ್ಲಿ, ತೀರೋಗ್ಬಿಡ್ತಾರೆ. ಸೊ ಸೊ ಮರನಾಯಕ ಆಫ್ ಕಾರುಗಲ್ಲಿ ಎಂಬ ಒಂದು ವ್ಯಕ್ತಿ, ಕಾರುಗಲ್ಲಿಯ ಒಂದು ಮರನಾಯಕ ಎಂಬ ಒಂದು ವ್ಯಕ್ತಿ ಬಂದು ಅಡ್ಮಿನಿಸ್ಟ್ರೇಷನ್ ಸ್ಟಾರ್ಟ್ ಮಾಡ್ತಾನೆ. ಮತ್ತು ಮಹಾರಾಜನ ಒಂದು ಪ್ರಿನ್ಸಸ್ ಇದ್ರು ತಾನೆ, ಅವಳು ನನ್ನನ್ನು ಮದುವೆ ಆಗಬೇಕು ಅಂತ ಅವರೇ ಡಿಮ್ಯಾಂಡ್ ಮಾಡ್ತಾರೆ. ಆದರೆ ಯಾರೂ ಅದಕ್ಕೆ ಒಪ್ಪಲಿಲ್ಲ. ಅಟ್ ದಿಸ್ ಟೈಮ್ ಯದುರಾಯ ವಿತ್ ಹಿಸ್ ಬ್ರದರ್ ಕೃಷ್ಣರಾಯ ಫ್ರಮ್ ದ್ವಾರಕಾ ಆಫ್ ಗುಜರಾತ್ ಕೇಮ್ ಟು ಮೈಸೂರು. ಆ ಟೈಮಲ್ಲಿ ಏನಾಯ್ತಂದರೆ, ದ್ವಾರಕದಿಂದ ಯದುರಾಯ ಮತ್ತು ಅವರ ಒಂದು ಅಣ್ಣ ಅಥವಾ ತಮ್ಮ ಕೃಷ್ಣರಾಯ ದ್ವಾರಕೆಯಿಂದ ಬರ್ತಾರೆ. ಗುಜರಾತಿನ ದ್ವಾರಕೆಯಿಂದ ಮೈಸೂರಿಗೆ ಬರ್ತಾರೆ. ವಾಲಂಟರ್ಲಿ ಹಿ ಕೇಮ್ ಟು ಹೆಲ್ಪ್ ಮಹಾರಾಣಿ ಆ್ಯಂಡ್ ಕಿಲ್ಡ್ ಮಾರನಾಯಕ. ಸೊ ಆ ಟೈಮಲ್ಲಿ ಮಹಾರಾಣಿಗೆ ಹೆಲ್ಪ್ ಮಾಡಬೇಕು ಅಂತ ಬಂದು ಮರನಾಯಕನ ಸಾಯಿಸಾಕ್ತಾರೆ. ದಿಸ್ ಪ್ಲೀಸ್ ದ ಮಹಾರಾಣಿ ಹೂ ಗೇವ್ ಹರ್ ಡಾಟರ್ ಇನ್ ಮ್ಯಾರೇಜ್ ಟು ಹಿಮ್. ಸೊ ಈ ಟೈಮಲ್ಲಿ ಮಹಾರಾಣಿಗೆ ಖುಷಿಯಾಗಿ, ಈ ಪ್ರಿನ್ಸಸ್ ಅಂತ ಇದ್ರು ತಾನೆ ಸ್ಟಾರ್ಟಿಂಗಲ್ಲಿ, ಅವರನ್ನು ಯಾರಿಗೆ, ಯದುರಾಯಂಗೆ ಮದುವೆ ಮಾಡಿ ಕೊಡ್ತಾರೆ. ದಸ್ ದ ಒಡೆಯರ್ ಡೈನಸ್ಟಿ ಸ್ಟಾರ್ಟೆಡ್. ಈ ಥರನೇ ಒಡೆಯರ ಒಂದು ಡೈನಸ್ಟಿ ಸ್ಟಾರ್ಟ್ ಆಗುತ್ತೆ. ದಿಸ್ ಡೈನಸ್ಟಿ ವಾಸ್ ರೂಲ್ಡ್ ಬೈ 25 ಒಡೆಯರ್ ಸ್ಟಾರ್ಟಿಂಗ್ ಫ್ರಮ್ ಯದುರಾಯ ಟು ಚಾಮರಾಜ ಒಡೆಯರ್. ಸೊ ಈ ಒಂದು ಒಡೆಯರ್ ಕಿಂಗ್ಡಮ್ಮು ಈ ಒಡೆಯರ್ ಕಿಂಗ್ಡಮಲ್ಲಿ 25 ರಾಜರು, ಅಂದರೆ 25 ಒಡೆಯರಿದ್ದರು, ಸ್ಟಾರ್ಟಿಂಗ್ ಫ್ರಮ್ ಯದುರಾಯ. ಸೊ ಯದುರಾಯ ಫಸ್ಟ್ ಕಿಂಗು ಟು ಚಾಮರಾಜ ಒಡೆಯರ್ ಲಾಸ್ಟ್ ಕಿಂಗು. ಈಗಲೂ ಇದ್ದಾರೆ, ಆದರೆ ಅಫಿಷಿಯಲಿ ಲಾಸ್ಟ್ ಕಿಂಗು ಚಾಮರಾಜ ಒಡೆಯರ್, ಓಕೆನಾ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಸಮ್ ಆಫ್ ದ ಇಂಪಾರ್ಟೆಂಟ್ ಒಡೆಯರ್ಸ್. ಸೊ ಇಂಪಾರ್ಟೆಂಟ್ ಒಡೆಯರ್ಸ್ ಬಗ್ಗೆ ಈ ಒಂದು ಚಾಪ್ಟರ್ಲಿ ತಿಳಿಯೋಣ. ಫಸ್ಟು ರಾಜ ಒಡೆಯರ್. ಸೊ ರಾಜ ಒಡೆಯರು 1578ಇಂದ 1617 ತನಕ ಆಳ್ವಿಕೆ ಮಾಡ್ತಾರೆ. ದ ಕ್ರೆಡಿಟ್ ಆಫ್ ಎಕ್ಸ್ಪ್ಯಾಂಡಿಂಗ್ ದ ಸ್ಮಾಲ್ ಪಳೆಯಪಟ್ಟು ಇಂಟು ಲಾರ್ಜ್ ಮೈಸೂರು ಗೋಸ್ ಟು ಹಿಮ್. ಸೊ ಸ್ಟಾರ್ಟಿಂಗಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಪಳೆಯಪಟ್ಟು ಅಂತ ಕೊಟ್ಟಿದ್ದಾರೆ. ಸೊ ಪಳೆಯಪಟ್ಟು ನಿಯರ್ ಮೈಸೂರು ಟೌನ್. ಸೊ ಅಲ್ಲಿ ಚಾಮರಾಜ ಒಡೆಯರು, ಚಾಮರಾಜ ಎಂಬ ಒಂದು ಕಿಂಗು ರೂಲ್ ಮಾಡ್ತಾ ಇರ್ತಾನೆ. ಸೊ ಆ ಒಂದು ಪಳೆಯಪಟ್ಟು ಈಗ ಯದುರಾಯನ ಅಂಡರೇ ಬಂದ್ಬಿಡುತ್ತೆ. ಸೊ ಯದುರಾಯ ಆದಮೇಲೆ ರಾಜ ಒಡೆಯರು ಆ ಪಾಳೆಯಪಟ್ಟುನ ದೊಡ್ಡ ಒಂದು ಮೈಸೂರು ಎಂಪೈರ್ ಆಗಿ ಎಸ್ಟಾಬ್ಲಿಷ್ ಮಾಡೋಕ್ಕೆ ಇವರೇ ಮೇನ್ ಕ್ರೆಡಿಟ್ ಕೊಡ್ಬೇಕು ನಾವು. ಶ್ರೀರಂಗಪಟ್ಟಣ ವಾಸ್ ಕ್ಯಾಪ್ಚರ್ಡ್ ಫ್ರಮ್ ದ ರೆಪ್ರೆಸೆಂಟೇಟಿವ್ ಆಫ್ ವಿಜಯನಗರ ಆ್ಯಂಡ್ ಮೇಡ್ ಇಟ್ ಆ್ಯಸ್ ಹಿಸ್ ಕ್ಯಾಪಿಟಲ್. ಸೊ ಶ್ರೀರಂಗಪಟ್ಟಣನ ವಿಜಯನಗರ ಒಂದು ರೆಪ್ರೆಸೆಂಟೇಟಿವಿಂದ ಕ್ಯಾಪ್ಚರ್ ಮಾಡಿ ಅದನ್ನು ಅವರ ಒಂದು ಕ್ಯಾಪಿಟಲ್ ಆಗಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಫರ್ದರ್ ದ ಸರೌಂಡಿಂಗ್ ಏರಿಯಾಸ್ ವೇರ್ ಆಕ್ಯುಪೈಡ್ ಆ್ಯಂಡ್ ಎಕ್ಸ್ಪ್ಯಾಂಡೆಡ್ ಹಿಸ್ ಕಿಂಗ್ಡಮ್. ಸೊ ಆಮೇಲೆ ರಾಜ ಒಡೆಯರು ತಮ್ಮ ಒಂದು ಸುತ್ತಮುತ್ತಲಿನ ಒಂದು ಲೋಕಲ್ ಕಿಂಗ್ಸ್ನೆಲ್ಲ ಡಿಫೀಟ್ ಮಾಡಿ ತಮ್ಮ ಒಂದು ಕಿಂಗ್ಡಮ್ನ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇವ್ರು ಏನು ಮಾಡ್ತಾರೆ ಅಂದರೆ, ಹಿ ರಿವೈವ್ಡ್ ದ ಟೆಂಪಲ್ಸ್ ಆಫ್ ಶ್ರೀರಂಗಪಟ್ಟಣ, ಮೈಸೂರು ಆ್ಯಂಡ್ ಮೇಲುಕೋಟೆ. ರಾಜಮುಡಿ ದ ಕ್ರೌನ್ ವಾಸ್ ಆಫರ್ಡ್ ಟು ಚೆಲುವರಾಯಣ್ಣ ಸ್ವಾಮಿ. ಸೊ ಏನಾಗುತ್ತೆ ಅಂದರೆ, ಶ್ರೀರಂಗಪಟ್ಟಣ, ಮೈಸೂರು ಮತ್ತು ಮೇಲುಕೋಟೆ ಇತ್ಯಾದಿಗಳ ಒಂದು ಜಾಗದಲ್ಲಿರುವ ಒಂದು ಟೆಂಪಲ್ಸು, ದೇವಸ್ಥಾನಗಳನ್ನು ರಿವೈವ್ ಮಾಡ್ತಾರೆ. ಅಂದರೆ ಮುಘಲ್ ಕಿಂಗ್ಸು ಮತ್ತು ಅಫ್ಘಾನ್ ಕಿಂಗ್ಸ್ ಎಲ್ಲ ಬಂದುಬಿಟ್ಟು ಆ ಟೆಂಪಲ್ಸ್ನೆಲ್ಲ ನಾಶ ಮಾಡಿರ್ತಾರೆ. ಸೊ ಅಂದರೆ ಇನ್ವೇಷನ್ಸ್ ಆಗ್ತಾ ಇರುತ್ತೆ ಇಂಡಿಯಾದಲ್ಲಿ. ಸೊ ಅದನ್ನೆಲ್ಲ ಅವರು ಮತ್ತೆ ಪುನರ್ಸ್ಥಾಪನೆ ಮಾಡ್ತಾರೆ. ಸೊ ಆಮೇಲೆ ಏನಾಗುತ್ತೆ ಅಂದರೆ, ರಾಜಮುಡಿ ಎಂಬ ಒಂದು ಕ್ರೌನ್, ಓಕೆನಾ. ಸೊ ಆ ಕ್ರೌನನ್ನು ಚೆಲುವರಾಯಣ್ಣ ಸ್ವಾಮಿ ಎಂಬ ಒಂದು ದೇವರಿಗೆ ಅರ್ಪಿಸ್ತಾರೆ, ಓಕೆನಾ. ಹಿ ಸ್ಟಾರ್ಟೆಡ್ ದ ನವರಾತ್ರಿ ಫೆಸ್ಟಿವಲ್ ಇನ್ ಮೈಸೂರು. ಸೊ ನವರಾತ್ರಿ ಎಂಬ ಒಂದು ಫೆಸ್ಟಿವಲ್ನ ಮೈಸೂರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಸೊ ಆದ್ದರಿಂದನೇ ಮೈಸೂರಲ್ಲಿ ಈಗಲೂ ಕೂಡ ನವರಾತ್ರಿನ ತುಂಬ ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ, ಓಕೆನಾ. ನೆಕ್ಸ್ಟ್ ಕಿಂಗು ಚಿಕ್ಕದೇವರಾಜ ಒಡೆಯರ್. ಸೊ ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಕಿಂಗು ಚಿಕ್ಕದೇವರಾಜ ಒಡೆಯರ್. ಇವರ ಒಂದು ಆಳ್ವಿಕೆ 1673ಇಂದ 1704 ತನಕ ನಡೆಯುತ್ತೆ. ಹಿ ವಾಸ್ ಅನ್ ಎಫಿಷಿಯೆಂಟ್ ಸೋಲ್ಜರ್ ಆ್ಯಂಡ್ ಅಡ್ಮಿನಿಸ್ಟ್ರೇಟರ್. ಸೊ ಇವರು ಒಂದು ತುಂಬ ಎಫಿಷಿಯೆಂಟ್ ಸೋಲ್ಜರ್ ಆಗಿದ್ದರು ಮತ್ತು ಅಡ್ಮಿನಿಸ್ಟ್ರೇಟರ್ ಆಗಿದ್ದರು. ಸೋಲ್ಜರ್ ಅನ್ನೋ ಥರ ಅಲ್ಲ, ಅಂದರೆ ಯುದ್ಧದಲ್ಲಿ ತುಂಬ ನಿಪುಣರಾಗಿದ್ದರು ಅಂತ ಹೇಳುತ್ತಿಲ್ಲಿ. ಅವರು ರಾಜರೇ ಆಗಿದ್ದರು ಮತ್ತು ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಆಗಿದ್ದರು. ಹಿ ಚೆಕ್ ದ ಇನ್ವೇಷನ್ ಆಫ್ ಶಿವಾಜಿ ಅಟ್ ಮದುರೈ, ಇಕ್ಕೇರಿ ಆ್ಯಂಡ್ ಬಿಜಾಪುರ್. ಸೊ ಶಿವಾಜಿ ಮಹಾರಾಜ್ ಮಾಡ್ತಾ ಇರೋವಂಥ ಒಂದು ಇನ್ವೇಷನ್ಸ್ ಅನ್ಬೋದು. ಅಂದರೆ ಅವ್ರು ಕ್ಯಾಪ್ಚರ್ ಮಾಡೋಕ್ಕೆ ಬರುವಂಥ ಒಂದು ಕ್ಯಾಪ್ಚರ್ ಸ್ಟ್ರಾಟಜೀಸ್ನ ಅವರು ಚೆಕ್ ಮಾಡ್ತಾಯಿದ್ರು.
ಚೆಕ್ ಮಾಡಿ ಅದು ಅವರು ಮದುರೈ, ಇಕ್ಕೇರಿ ಆ್ಯಂಡ್ ಬಿಜಾಪುರ್ನ ತಮ್ಮ ವಶನೇ ಇಟ್ಕೊತಾ ಇದ್ರು. ಓಕೆನಾ, ಬೇರೆಯವ್ರ ಕೈ ಕೊಡ್ತಾ ಇರಲಿಲ್ಲ. ಹಿ ಕ್ಯಾಪ್ಚರ್ಡ್ ಮಾಗಡಿ, ಮಧುಗಿರಿ, ಕೊರಟಗೆರೆ ಆ್ಯಂಡ್ ಅದರ್ ಪ್ಲೇಸಸ್. ಸೊ ಮಾಗಡಿ, ಮಧುಗಿರಿ ಮತ್ತು ಕೊರಟಗೆರೆ ಎಂಬ ಮುಂತಾದ ಜಾಗಗಳನ್ನು ಕ್ಯಾಪ್ಚರ್ ಮಾಡ್ತಾರೆ. ಹಿ ಪರ್ಚೇಸ್ಡ್ ಬ್ಯಾಂಗ್ಳೂರ್ ಫ್ರಮ್ ಮುಘಲ್ ಮಿಲಿಟರಿ ಜನರಲ್. ಸೊ ಮುಘಲ್ ಮಿಲಿಟರಿ ಜನರಲಿಂದ ಬೆಂಗಳೂರನ್ನು ಪರ್ಚೇಸ್ ಮಾಡ್ತಾರೆ. ಓಕೆನಾ, ಇಷ್ಟು ದುಡ್ಡು ಕೊಟ್ಟು ಬೆಂಗಳೂರನ್ನು ಪರ್ಚೇಸ್ ಮಾಡ್ತಾರೆ. ಹಿ ಹ್ಯಾಡ್ ದ ಟೈಟಲ್ಸ್ ಲೈಕ್ ಕರ್ನಾಟಕ ಕವಿ ಚಕ್ರವರ್ತಿ, ಅಪ್ರತಿಮ ವೀರ, ತೆಂಕನ ರಾಜ ಆ್ಯಂಡ್ ನವಕೋಟಿ ನಾರಾಯಣ. ಸೊ ಇವ್ರಿಗೆ ತುಂಬ ಟೈಟಲ್ಸ್ ಇದ್ದರು. ಸೊ ಮಹಾರಾಜ ದಿ ರಾಜ ಅಂತೆಲ್ಲ ಅದಕ್ಕೆಲ್ಲ ಟೈಟಲ್ಸ್ ಅಂತ ಕರೀತಾರೆ. ಸೊ ಇವ್ರಿಗೆ ಸುಮಾರು ಟೈಟಲ್ಸ್ ಇದ್ದು. ಸೊ ವಿಷ್ಣುವರ್ಧನ ರಾಜಂಗೆ ತಲಕಾಡುಗೊಂಡವನಿಗೆ ಜಯವಾಗಲಿ ಅಂತ ಕರಿತಾ ಇದ್ರು ತಾನೆ. ಸೊ ಹಾಗೆ ಚಿಕ್ಕದೇವರಾಜ ಒಡೆಯರ್ಗೆ ಕರ್ನಾಟಕ ಕವಿ ಚಕ್ರವರ್ತಿ, ಅಪ್ರತಿಮ ವೀರ, ತೆಂಕನ ರಾಜ ಆ್ಯಂಡ್ ನವಕೋಟಿ ನಾರಾಯಣ. ಸೊ ಈ ಒಂದು ಹಲವಾರು ಟೈಟಲ್ಸಿಂದ ಅವರನ್ನು ಕೂಗ್ತಾ ಇದ್ರು. ಸೊ ಇದರಲ್ಲೇ ಗೊತ್ತಾಗತ್ತೆ ಚಿಕ್ಕದೇವರಾಜ ಒಡೆಯರು ಎಷ್ಟು ಫೇಮಸ್ ಆಗಿದ್ರಂತ. ಈ ಸ್ಟಾರ್ಟೆಡ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಆ ಥರ ಕಚೇರಿ. ಸೊ ಒಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಈಗಿನ ಕಾಲದಲ್ಲಿ ಹೇಗಂತಾರೆ ಲೋಕಸಭಾ ರಾಜ್ಯಸಭಾ ಅಂತಾರೆ ತಾನೆ, ಅದೇ ಥರ ಆಗಿನ ಕಾಲದಲ್ಲಿ ಅತಾರ ಕಚೇರಿ ಅಂತ ಒಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ನ ಎಸ್ಟಾಬ್ಲಿಷ್ ಮಾಡಿ ಸ್ಟಾರ್ಟ್ ಮಾಡಿ ಅಡ್ಮಿನಿಸ್ಟ್ರೇಷನ್ಗೆ ಇನ್ನೂ ಪ್ರಗತಿಯನ್ನು ಕೊಡ್ತಾರೆ. ದ ಪೋಸ್ಟಲ್ ಸಿಸ್ಟಮ್ ಕೇಮ್ ಇನ್ ಟು ಬೀಯಿಂಗ್ ಡ್ಯೂರಿಂಗ್ ದಿಸ್ ಟೈಮ್. ಸೊ ಪೋಸ್ಟಲ್ ಸಿಸ್ಟಮ್ ಅಂದರೆ ಈಗೆಲ್ಲ ಲೆಟರ್ಸ್ ಎಲ್ಲ ಕಳಿಸ್ತಿತ್ತಾನೆ, ಆ ಒಂದು ಪೋಸ್ಟಲ್ ಸಿಸ್ಟಮು ಇವ್ರ ಟೈಮಲ್ಲೇ ಸ್ಟಾರ್ಟ್ ಆಗುತ್ತೆ. ಆ ಡ್ಯಾಮ್ ವಾಸ್ ಕನ್ಸ್ಟ್ರಕ್ಟೆಡ್ ಅಕ್ರಾಸ್ ದ ರಿವರ್ ಕಾವೇರಿ ಆ್ಯಂಡ್ ಚಿಕ್ಕದೇವರಾಜ ಆ್ಯಂಡ್ ದೊಡ್ಡ ದೇವರಾಜ ಕೆನಾಲ್ ವೇರ್ ಆಲ್ಸೋ ಕನ್ಸ್ಟ್ರಕ್ಟೆಡ್ ಫಾರ್ ಇರಿಗೇಷನ್. ಸೊ ಅವರು ಒಂದು ಡ್ಯಾಮನ್ನು ಕನ್ಸ್ಟ್ರಕ್ಟ್ ಮಾಡ್ತಾರೆ ಕಾವೇರಿ ರಿವರ್ ಹತ್ರ, ಕಾವೇರಿ ರಿವರಲ್ಲಿ, ಮತ್ತು ಚಿಕ್ಕದೇವರಾಜ ದೊಡ್ಡ ದೇವರಾಜ ಎಂಬ ಒಂದು 2 ಕೆನಾಲ್ಸನ್ನು ಅವರು ಕನ್ಸ್ಟ್ರಕ್ಟ್ ಮಾಡ್ತಾರೆ. ಯಾಕೆ ಕನ್ಸ್ಟ್ರಕ್ಟ್ ಮಾಡ್ತಾರೆ ಅಂದರೆ ಅಗ್ರಿಕಲ್ಚರಲ್ಲೆಲ್ಲ ಇರಿಗೇಷನ್ ಫೆಸಿಲಿಟೀಸ್ ಮಾಡಿಕೊಡ್ತಾರೆ. ಓಕೆನಾ. ಹಿ ಹ್ಯಾಡ್ ಪ್ಯಾಟರ್ನೈಸ್ಡ್ ಮೆನಿ ಪೋಯಟ್ಸ್ ಲೈಕ್ ತಿರುಮಲರಾಯ, ಸಂಚಿ ಹೊನ್ನಮ್ಮ ಆ್ಯಂಡ್ ಸೋ ಆನ್. ಸೊ ತಿರುಮಲರಾಯ, ಸಂಚಿ ಹೊನ್ನಮ್ಮ ಮತ್ತು ಮುಂತಾದ ಅನೇಕ ಕವಿಗಳನ್ನು ಅವರು ತಮ್ಮ ಒಂದು ಆಸ್ಥಾನದಲ್ಲಿ ಇಟ್ಕೊತಾ ಇದ್ರು. ಓಕೆನಾ. ಸೊ ಇಷ್ಟು ಮೇನ್ ಒಡೆಯರ್ಸ್ ಬಗ್ಗೆ, ರಾಜ ಒಡೆಯರು ಮತ್ತು ಚಿಕ್ಕದೇವರಾಜ ಒಡೆಯರು. ಓಕೆನಾ. ನೆಕ್ಸ್ಟ್ ನಾವು ಈಗ ಹೈದರ್ ಅಲಿ ಆ್ಯಂಡ್ ಟಿಪ್ಪು ಸುಲ್ತಾನ್ ಬಗ್ಗೆ ತಿಳ್ಕೊತೀವಿ. ಸೊ ನೀವು ಕೇಳಿರ್ತೀರ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಬಗ್ಗೆ. ಸೊ ಅವ್ರ ಬಗ್ಗೆ ಈ ಒಂದು ಚಾಪ್ಟರಲ್ಲಿ ಡೀಟೇಲ್ಡ್ ಆಗಿ ಈಗ ನೋಡೋಣ. ಇನ್ ದ 18th century, ಇಂಡಿಯನ್ ಹಿಸ್ಟ್ರಿ ಈಸ್ ಕನ್ಸಿಡರ್ಡ್ ಆಸ್ ದ ಸೆಂಚುರಿ ಆಫ್ ಪೊಲಿಟಿಕಲ್ ಪ್ರಾಬ್ಲಮ್ಸ್. ಸೊ 18th century ಅಂದರೆ ಒಂದು 1700ಇಂದ 1800 ತನಕ. ಓಕೆನಾ. ಸೊ ಆ ಒಂದು ಟೈಮಲ್ಲಿ ಒಂಥರ ಪೊಲಿಟಿಕಲ್ ಪ್ರಾಬ್ಲಮ್ಸ್ದು ಒಂದು ಯುಗ ಅಂತ ಕರೀತಾರೆ. ದೇರ್ ಆರ್ ಮೆನಿ ರೀಸನ್ಸ್ ಫಾರ್ ದಿಸ್. ಸೊ ಇದಕ್ಕೆ ಸುಮಾರು ರೀಸನ್ಸ್ ಇವೆ. ದ ಡೆತ್ ಆಫ್ ಔರಂಗಜೇಬ್ ದ ಮುಘಲ್ ಎಂಪರರ್ ಇನ್ 1707 ವಾಸ್ ದ ಮೇನ್ ರೀಸನ್. ಸೊ ಈ ಒಂದು ರೀಸನ್ಸಲ್ಲಿ ಔರಂಗಜೇಬ್ ಅಂತ ಗೊತ್ತಿರುತ್ತೆ ನಿಮಗೆ, ಮುಘಲ್ ಎಂಪರರು. ಸೊ ಅವರು ತೀರ್ಕೊಂಡಾದ್ಮೇಲೆ 1707 ತುಂಬ ಪೊಲಿಟಿಕಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗತ್ತಂತೆ. ಹಿಸ್ ಡೆತ್ ವೀಕೆಂಡ್ ದ ಮುಘಲ್ ಎಂಪೈರ್. ಸೊ ಈ ಔರಂಗಜೇಬ್ ಡೆತ್ ಆದಮೇಲೆ ಮುಘಲ್ ಎಂಪೈರು ವೀಕ್ ಆಗತ್ತೆ. ಸೊ ಯಾಕೆ ವೀಕ್ ಆಗತ್ತಂದರೆ ಈ ಔರಂಗಜೇಬ್ದು ಸಕ್ಸಸರ್ಸ್ ಇರ್ತಾನೆ, ಸೊ ಅವ್ರ ಮೊಮ್ಮಕ್ಕಳು ಮರಿ ಮಕ್ಕಳೆಲ್ಲ. ಸೊ ಅವರು ಮುಂದೆ ಬರುವಂಥವ್ರ ರಾಜರು ತುಂಬ ವೀಕ್ ಆಗಿರ್ತಾರೆ, ಅವ್ರಿಗೆ ಮುಘಲ್ ಎಂಪೈರು ಹ್ಯಾಂಡಲ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಇರುತ್ತೆ. ಸೊ ಆದ್ದರಿಂದ ಸುಮಾರು ಕಿಂಗ್ಡಮ್ಸ್ ಅವ್ರ ಅಂಡರ್ ಇರುವಂಥ ಕಿಂಗ್ಡಮ್ಸ್ ಎಲ್ಲ ಇಂಡಿಪೆಂಡೆಂಟ್ ಕಿಂಗ್ಡಮ್ಸ್ ಆಗುತ್ತೆ. ಓಕೆನಾ. ಸೊ ಇದರಿಂದ ಮುಘಲ್ ಎಂಪೈರು ವೀಕ್ ಆಗುತ್ತೆ. ಆ್ಯಸ್ ಎ ರಿಸಲ್ಟ್ ದ ಮೊಘಲ್ ಲಾಸ್ಟ್ ಪೊಲಿಟಿಕಲ್ ಕಂಟ್ರೋಲ್ ಓವರ್ ಸೌತ್ ಇಂಡಿಯಾ. ಸೊ ಇದರಿಂದ ಮೊಘಲ್ದು ಒಂದು ಮೇನ್ ಕ್ಯಾಪಿಟಲ್ ಎಲ್ಲ ಅಂದರೆ ನ್ಯೂ ಡೆಲ್ಲಿ, ಇವತ್ತಿನ ನ್ಯೂ ಡೆಲ್ಲಿ ಇದೆ ತಾನೆ, ಅದೇ ಅವ್ರ ಕ್ಯಾಪಿಟಲ್ ಆಗಿತ್ತು ಹಿಂದಿನ ಕಾಲದಲ್ಲಿ. ಸೊ ಅಲ್ಲಿಂದ ಸೌತ್ ಇಂಡಿಯಾ ಕಂಟ್ರೋಲ್ ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು. ಸೊ ಸೌತ್ ಇಂಡಿಯಾ ಪೊಲಿಟಿಕಲ್ ಕಂಟ್ರೋಲಿಂದ ಹೊರಗಡೆ ಬಂದು ಇಂಡಿಪೆಂಡೆಂಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಮುಘಲ್ ಎಂಪೈರಿಂದ. ಅ ಲಾಟ್ ಆಫ್ ಪೊಲಿಟಿಕಲ್ ಸ್ಟ್ರಗಲ್ಸ್ ಟುಕ್ ಪ್ಲೇಸ್ ಇನ್ ಕರ್ನಾಟಿಕ್ ರೀಜನ್. ಕರ್ನಾಟಿಕ್ ರೀಜನಲ್ಲಿ ಸುಮಾರು ಪೊಲಿಟಿಕಲ್ ಸ್ಟ್ರಗಲ್ಸು ಸ್ಟಾರ್ಟ್ ಆದವು. ಬಿಫೋರ್ ದಿಸ್ ದ ಡೆತ್ ಆಫ್ ಚಿಕ್ಕದೇವರಾಜ ಒಡೆಯರ್ ಇನ್ 1704 ಕ್ರಿಯೇಟೆಡ್ ವೇರಿಯಸ್ ಪೊಲಿಟಿಕಲ್ ಚಾಲೆಂಜಸ್ ಇನ್ ಮೈಸೂರು ಸ್ಟೇಟ್. ಸೊ 1704 ಚಿಕ್ಕದೇವರಾಜ ಒಡೆಯರು ತೀರ್ಕೊತಾರೆ. ಸೊ ಇದರಿಂದನೂ ಮೈಸೂರು ಸ್ಟೇಟಲ್ಲಿ ಸುಮಾರು ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. ಹಿಸ್ ಡೆತ್ ಕ್ರಿಯೇಟೆಡ್ ದ ಪ್ರಾಬ್ಲಮ್ಸ್ ಆಫ್ ಸಕ್ಸೆಷನ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್. ಸೊ ಅವರು ಒಂದು ತೀರ್ಕೊಂಡಿದ್ದ ಒಂದು ಕಾರಣದಿಂದ ಅವ್ರ ಮುಂದೆ ಯಾರು ಬರ್ತಾರೆ ರಾಜರು, ಸೊ ಮತ್ತು ಈ ಒಂದು ಮೈಸೂರು ಸಿಂಹಾಸನನ ಯಾರು ಅಲಂಕರಿಸ್ತಾರೆ ಎಂಬ ಒಂದು ಕ್ವಶನ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಆಲ್ ದೀಸ್ ಡೆವಲಪ್ಮೆಂಟ್ಸ್ ಕ್ಲೌಡೆಡ್ ದ ಪಾಲಿಟಿಕ್ಸ್ ಆಫ್ ಮೈಸೂರು. ಸೊ ಈ ಒಂದು ಪ್ರಾಬ್ಲಮ್ಸ್ ಎಲ್ಲ ಒಂದು ಮೈಸೂರ್ದು ಒಂದು ಪಾಲಿಟಿಕಲಿ ಫುಲ್ಲು ಮಂಜು ಮಾಡಿಬಿಡುತ್ತೆ. ಸೊ ಏನು ಮಾಡಬೇಕು ಏನು ಬಿಡಬೇಕು ಅಂತ ಗೊತ್ತಾಗಲ್ಲ.
Hyder Ali gained prominence in the scenario of uncertainty that clouded over the Mysore and Carnatic region. ಸೊ ಈ ಒಂದು ಟೈಮಲ್ಲಿ ಹೈದರ್ ಅಲಿ ತಮ್ಮ ಒಂದು ಪ್ರಾತಿಷ್ಠೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಹೈದರ್ ಅಲಿ ಸೂನ್ ಬಿಕೇಮ್ ಪಾಪ್ಯುಲರ್ ಇನ್ ದ ಯೂಸಿಂಗ್ ಆಫ್ ಆರ್ಮ್ಸ್ ಆ್ಯಂಡ್ ಎಕ್ಸ್ಪೆರಿಮೆಂಟ್ಸ್. ಸೊ ಹೈದರ್ ಅಲಿ ಆರ್ಮ್ಸ್ ಅಂದರೆ ವೆಪನ್ಸ್, ಓಕೆನಾ. ಸೊ ಆರ್ಮ್ಸ್ ಆ್ಯಂಡ್ ಎಕ್ಸ್ಪೆರಿಮೆಂಟ್ಸಲ್ಲಿ ತುಂಬ ಪಾಪ್ಯುಲರ್ ಆಗ್ತಾರೆ ಹೈದರ್ ಅಲಿ. He undertook the invasion of the forces by active military operations and suppressed the Dalwais. ಸೊ ದಲ್ವಾಯ್ಸ್ನ ಸಪ್ರೆಸ್ ಮಾಡ್ತಾರೆ ತಮ್ಮ ಮಿಲಿಟರಿ ಫೋರ್ಸಸ್ನ ಯೂಸ್ ಮಾಡಿ. He imprisoned Krishnaraja Wadiyar II and kept him under house arrest and took over the power. ಸೊ ಕೃಷ್ಣರಾಜ ಒಡೆಯರ್ ಟೂನ ಅವನು ಬಂದಿ ಮಾಡ್ತಾನೆ. ಎಲ್ಲಿ ಬಂದಿ ಮಾಡ್ತಾನೆ ಅಂದರೆ ಮನೆಯಲ್ಲೇ. ಸೊ ಗೃಹ ಕಾರಾವಾಸ ಅಂತ ಇರ್ತಾನೆ. ಸೊ ಮನೆಯಲ್ಲೇ ಇರಬೇಕು ಅವರು, ಆದರೆ ಕಾರಾವಾಸದಲ್ಲಿರೋ ಥರ ಇರಬೇಕು. ಸೊ ಅದನ್ನು ಅವ್ರದ್ದು ಒಂದು ಡಿಫೀಟ್ ಮಾಡಾದ್ಮೇಲೆ ಎಂಟೈರ್ ಪವರನ್ನು ಅವ್ರ ಕೈಯಲ್ಲಿ ತಗೊತಾರೆ. ಹಿ ಬಿಕೇಮ್ ಫೇಮಸ್ ಆಸ್ ನವಾಬ್ ಹೈದರ್ ಅಲಿ ಇನ್ ಶಾರ್ಟ್ ಟೈಮ್. ಸೊ ಜನ ಎಲ್ಲ ಇವ್ರಿಗೆ ಹೇಗೆ ಕರಿತಾ ಇದ್ರು ಅಂದರೆ, ಮತ್ತು ಮೇನ್ ಆಗಿ ಸೋಲ್ಜರ್ಸ್ ಹೇಗೆ ಕರಿತಾ ಇದ್ರು ಅಂದರೆ ನವಾಬ್ ಹೈದರ್ ಅಲಿ ಅಂತ ಕರಿತಾ ಇದ್ರು. ದಿಸ್ ಸಿಚುವೇಶನ್ ವಾಸ್ ಟೈಮ್ಲಿ ಯುಟಿಲೈಸ್ಡ್ ಬೈ ಬೋತ್ ಫ್ರೆಂಚ್ ಆ್ಯಂಡ್ ಇಂಗ್ಲೀಷ್ ಫಾರ್ ದರ್ ಪೊಲಿಟಿಕಲ್ ಪವರ್. ಸೊ ಈ ಟೈಮಲ್ಲೇ ಫ್ರೆಂಚರು ಮತ್ತು ಇಂಗ್ಲೀಷರು ಕೂಡ ತಮ್ಮ ಒಂದು ಸ್ವಾರ್ಥಕ್ಕಾಗಿ ಪೊಲಿಟಿಕಲ್ ಪವರ್ಗಾಗಿ ಯೂಸ್ ಮಾಡ್ಕೊತಾ ಇದ್ರು, ಓಕೆನಾ. ಸೊ ಹೇಗೆ ಯೂಸ್ ಮಾಡ್ಕೊತಾ ಇದ್ರು ಅಂತ ನಾವು ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾದಲ್ಲೂ ನೋಡಿದ್ದೀವಿ. ಸೊ ಇಬ್ಬರು ಒಂದು ಕಿಂಗ್ಸು ಯುದ್ಧ ಮಾಡ್ತಾಯಿದ್ರೆ ಫ್ರೆಂಚರು ಒಬ್ರನ್ನ ಸಪೋರ್ಟ್ ಮಾಡ್ತಾರೆ, ಬ್ರಿಟಿಷರು ಒಬ್ರನ್ನ ಸಪೋರ್ಟ್ ಮಾಡ್ತಾರೆ. ಸೊ ಆಮೇಲೆ ಯುದ್ಧ ಮಾಡ್ತಾರೆ. ಫ್ರೆಂಚರು ಗೆದ್ದರೆ ಫ್ರೆಂಚರು ಸುಪೀರಿಯಾರಿಟಿ, ಇಂಗ್ಲೀಷರು ಟೀಮ್ ಗೆದ್ದರೆ ಇಂಗ್ಲೀಷರು ಸುಪೀರಿಯಾರಿಟಿ. ಸೊ ಇದನ್ನು ನಾವು ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾದಲ್ಲೂ ನೋಡಿದ್ದೀವಿ. ಸೊ ಅಲ್ಲಿ ನೋಡಿದ್ದಿ ತಾನೆ ಅನ್ವರುದ್ದೀನು, ಚಂದಾ ಸಾಹೇಬ್ ಬಗ್ಗೆ ಎಲ್ಲ. ಸೊ ಅಲ್ಲಿ ನಮಗೆ ಕ್ಲೀನಾಗಿ ಅರ್ಥ ಆಗಿದೆ ಈ ಒಂದು ಕಾನ್ಸೆಪ್ಟು. ಸೊ ನೆಕ್ಸ್ಟು ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಬಗ್ಗೆ ಗೊತ್ತಾಯ್ತು ನಮಗೆ. ಈಗ ನಾವು ಆಂಗ್ಲೋ ಮೈಸೂರು ವಾರ್ಸ್ ಬಗ್ಗೆ ನೋಡೋಣ. ಸೊ ಹೈದರ್ ಅಲಿ ಎಂಬ ಒಂದು ಕಿಂಗ್ದು ಹೇಗೆ ಎಮರ್ಜೆನ್ಸ್ ಆಯ್ತು ಅಂತ ನೋಡಿದ್ವಿ. ಸೊ ಹೈದರ್ ಅಲಿದ ಮಗನೇ ಟಿಪ್ಪು ಸುಲ್ತಾನ್, ಓಕೆನಾ. ಸೊ ಈಗ ಮೈಸೂರು ಮತ್ತು ಬ್ರಿಟಿಷರ ನಡುವೆ ವಾರ್ಸ್ ಆಗುತ್ತೆ 1767 1799 ತನಕ. ಸೊ ಫಸ್ಟ್ ಆಂಗ್ಲೋ ಮೈಸೂರು ವಾರ್ನ ನೋಡೋಣ. ದಿಸ್ ವಾಸ್ ಸ್ಟಾರ್ಟೆಡ್ ಇನ್ 1767 ಆ್ಯಂಡ್ ಎಂಡೆಡ್ ಇನ್ 1769. ಸೊ ಈ ಒಂದು ಮೈಸೂರು ಫಸ್ಟ್ ಆಂಗ್ಲೋ ಮೈಸೂರು ವಾರು 1761 ಸ್ಟಾರ್ಟ್ ಆಗುತ್ತೆ ಮತ್ತು 1769 ಎಂಡ್ ಆಗುತ್ತೆ. ದ ಪ್ರಾಮಿನೆನ್ಸ್ ಗೇನ್ಡ್ ಬೈ ಹೈದರ್ ಅಲಿ ಇನ್ ದ ಸೌತ್ ವಾಸ್ ನಾಟ್ ಟಾಲರೇಟೆಡ್ ಬೈ ದ ಬ್ರಿಟಿಷ್ ಮರಾಠಾಸ್ ಆ್ಯಂಡ್ ದ ನಿಜಾಮ್ ಆಫ್ ಹೈದರಾಬಾದ್. ಸೊ ಹೈದರ್ ಅಲಿ ಒಂದು ಫೇಮಸ್ ಆಗ್ತಾ ಇರೋದು ಬ್ರಿಟಿಷರಿಗೆ, ಮರಾಠರಿಗೆ ಮತ್ತು ಹೈದರಾಬಾದ್ ನಿಜಾಮ್ಸಿಗೆ ನೋಡೋಕ್ಕಾಗ್ತಾ ಇಲ್ಲಾಗಿತ್ತು. Hence the British started devising cunning plans to defeat Hyder Ali, whom they saw as an impediment for their expansionist ideas. ಸೊ ಬ್ರಿಟಿಷರು ಒಂದು ಕಟುಕ ಒಂದು ಕೆಲಸಗಳಿಂದ, ಅಂದರೆ ಕನ್ನಿಂಗ್ ಪಾಲಿಸೀಸಿಂದ ಹೈದರ್ ಅಲಿನ ಹೇಗೆ ಸಪ್ರೆಸ್ ಮಾಡೋದು, ಹೇಗೆ ಅವನನ್ನು ಡಿಫೀಟ್ ಮಾಡೋದು ಅಂತ ಅವರು ಪ್ಲ್ಯಾನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹೈದರ್ ಅಲಿ ಒಂಥರ ದೊಡ್ಡ ಆಬ್ಸ್ಟೆಕಲ್ ಆಗಿದ್ರು ಬ್ರಿಟಿಷರಿಗೆ. ಅವ್ರದ್ದು ಒಂದು ಎಕ್ಸ್ಪ್ಯಾನ್ಷನ್ ಮಾಡೋ ಒಂದು ದಾರಿಲಿ ಒಂದು ದೊಡ್ಡ ಆಬ್ಸ್ಟೆಕಲ್ ಹೈದರ್ ಅಲಿ ಆಗಿದ್ರು, ಓಕೆನಾ. ಸೊ ಹೈದರ್ ಅಲಿನ ಹೇಗೆ ಡಿಫೀಟ್ ಮಾಡಬೇಕಂತ ಬ್ರಿಟಿಷರು ಯೋಚನೆ ಮಾಡ್ತಾಯಿದ್ರು. ದೋ ಹೈದರ್ ಅಲಿ ಸಫರ್ಡ್ ಅ ಪೊಲಿಟಿಕಲ್ ಆ್ಯಂಡ್ ಫೈನಾನ್ಷಿಯಲ್ ಲಾಸ್ ಡ್ಯೂ ಟು ಮರಾಠಾ ಅಗ್ರೆಷನ್, ಹಿ ಮೇಡ್ ಅಟೆಂಪ್ಟ್ಸ್ ಟು ಹ್ಯಾವ್ ಮರಾಠಾ ಆ್ಯಂಡ್ ನಿಜಾಮ್ ಆನ್ ಹಿಸ್ ಸೈಡ್ಸ್ ವಿತ್ ಲಿಟಲ್ ಸಕ್ಸಸ್. ಸೊ ಮರಾಠರು ಒಂದು ಇನ್ವೇಷನ್ಸು ಮಾಡೋವಾಗ ಹೈದರ್ ಅಲಿಗೆ ತುಂಬ ಪೊಲಿಟಿಕಲಿ ಫೈನಾನ್ಷಿಯಲಿ ಲಾಸ್ ಆಗುತ್ತೆ. ಅಂದರೆ ಆಬ್ವಿಯಸ್ಲಿ ಒಂದು ಯುದ್ಧ ಆಗುವಾಗ, ಒಂದು ಇನ್ವೇಷನ್ ಆಗುವಾಗ ಲಾಸ್ ಆಗೇ ಆಗುತ್ತೆ ರಾಜನಿಗೆ, ಎರಡೂ ಸೈಡ್ಸ್ ರಾಜರಿಗೆ, ಓಕೆನಾ. ಸೊ ಆದ್ರೂ ಸಹ ಹೈದರ್ ಅಲಿ ನಿಜಾಮ್ ಆಫ್ ಹೈದರಾಬಾದು ಮತ್ತು ಮರಾಠರನ್ನ ಅವನ ಸೈಡಿಗೆ ಮಾಡಿಕೊಂಡು ಎಲ್ಲರೂ ಸೇರಿ ಯುನೈಟ್ ಆಗಿ ಬ್ರಿಟಿಷರ ವಿರುದ್ಧ ಹೋಗೋಣ ಅಂತ ಅವ್ರು ತುಂಬ ಟ್ರೈ ಮಾಡ್ತಾರೆ. ಆದ್ರೂ ಅವರು ಸಕ್ಸಸ್ಫುಲ್ ಆಗಲ್ಲ. ದ ಬ್ರಿಟಿಷ್ ಎಂಟರ್ಡ್ ಇನ್ ಟು ಆನ್ ಅಗ್ರಿಮೆಂಟ್ ವಿತ್ ದ ಮರಾಠಾಸ್ ಆ್ಯಂಡ್ ದ ನಿಜಾಮ್ ಆಫ್ ಹೈದರಾಬಾದ್ ಅಗೇನ್ಸ್ಟ್ ಹೈದರ್ ಅಲಿ. ಸೊ ಬ್ರಿಟಿಷರು ಒಂದು ಅಗ್ರಿಮೆಂಟಿಗೆ ಹೋಗ್ತಾರೆ ಮರಾಠರ ವಿರುದ್ಧ, ಮರಾಠರ ಜೊತೆ ಒಂದು ಅಗ್ರಿಮೆಂಟಿಗೆ ಹೋಗ್ತಾರೆ, ಮತ್ತು ಹೈದರಾಬಾದ್ ಜೊತೆನೂ ಒಂದು ಅಗ್ರಿಮೆಂಟಿಗೆ ಹೋಗ್ತಾರೆ. ಸೊ ಎಲ್ಲರೂ ಒಂದಾಗ್ಬಿಡ್ತಾರೆ, ಬ್ರಿಟಿಷರು, ಮರಾಠರು, ಹೈದರಾಬಾದ್ ನಿಜಾಮ್ಸು. ಸೊ ಎಲ್ಲರೂ ಹೈದರ್ ಅಲಿ ವಿರುದ್ಧ ಆಗ್ಬಿಡ್ತಾರೆ. ಆ ಟ್ರೈ ಪಾರ್ಟಿ ಅಲಯನ್ಸ್ ಎಮರ್ಜ್. ಸೊ ಟ್ರೈ ಪಾರ್ಟಿ ಅಂದರೆ 3 ಪಾರ್ಟಿಗಳು, ಬ್ರಿಟಿಷರು, ಮರಾಠರು, ಹೈದರಾಬಾದು. ಸೊ ಆ ಒಂದು ಟ್ರೈ ಪಾರ್ಟಿ ಅಲಯನ್ಸು ಸ್ಟಾರ್ಟ್ ಆಗುತ್ತೆ. ಬಟ್ ಹೈದರ್ ಅಲಿ ವಿತ್ ಮ್ಯಾನ್ಯುಪುಲೇಟಿವ್ ಐಡಿಯಾಸ್ ವಾಸ್ ಸಕ್ಸಸ್ಫುಲ್ ಇನ್ ಬ್ರೇಕಿಂಗ್ ದ ಅಲಯನ್ಸ್. ಸೊ ಸ್ಟಾರ್ಟ್ ಆಗುವಾಗಲೇ ಹೈದರ್ ಅಲಿ ಈ ಒಂದು ಅಲಯನ್ಸ್ನ ಬ್ರೇಕ್ ಮಾಡಿಬಿಡ್ತಾರೆ. ಹಿ ಆಲ್ಸೋ ಕ್ರಿಯೇಟೆಡ್ ಎನಿಮಿಟಿ ಆ್ಯಂಡ್ ಡಿಸ್ಟ್ರಸ್ಟ್ ಅಮಂಗ್ ಮರಾಠಾಸ್, ದ ನಿಜಾಮ್ ಆಫ್ ಹೈದರಾಬಾದ್ ಆ್ಯಂಡ್ ಬ್ರಿಟಿಷ್. ಸೊ ಇದೆಲ್ಲ ಒಂದು ಪೊಲಿಟಿಕಲ್ ಒಂದು ಐಡಿಯಾಸ್, ಓಕೆನಾ. ಸೊ ಅವ್ರವ್ರ ವಿರುದ್ಧನೇ ಅವ್ರಿಗೆ ಡಿಸ್ಟ್ರಸ್ಟ್ ಮಾಡೋದು, ನಂಬಿಕೆ ಇಲ್ಲದೆ ಇರೋಂಗೆ ಮಾಡೋದು, ಆ ಥರ ಎಲ್ಲ ಮಾಡ್ತಾನೆ ಹೈದರ್ ಅಲಿ.
ಯಾರ್ಯಾರ ನಡುವೆ? ಮರಾಠರು, ನಿಜಾಮ್ ಆಫ್ ಹೈದರಾಬಾದ್ ಮತ್ತು ಬ್ರಿಟಿಷರ ನಡುವೆ. ಮೀನ್ ವೈಲ್ ಪೊಲಿಟಿಕಲ್ ಡಿಸ್ಟರ್ಬೆನ್ಸಸ್ ಎಮರ್ಜ್ಡ್ ಇನ್ ಅರ್ಕಾಟ್. ಸೊ ಅರ್ಕಾಟಲ್ಲಿ ಪೊಲಿಟಿಕಲ್ ಡಿಸ್ಟರ್ಬೆನ್ಸಸ್ಸು ಸ್ಟಾರ್ಟ್ ಆಗುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ನಾವು ಡೆಲ್ಲಿಲೂ ಪೊಲಿಟಿಕಲ್ ಡಿಸ್ಟರ್ಬೆನ್ಸ್ ಸ್ಟಾರ್ಟ್ ಆಯ್ತು ಅಂತ ನೋಡಿದ್ವಿ. ಆಮೇಲೆ ಮೈಸೂರು ಒಡೆಯರ್ ನಡುವೆನೂ ಸ್ಟಾರ್ಟ್ ಆಯ್ತು ಅಂತ ನೋಡಿದ್ವಿ. ಈಗ ಅರ್ಕಾಟಲ್ಲೂ ಸೇಮ್ ಟೈಮಲ್ಲಿ ಪೊಲಿಟಿಕಲ್ ಡಿಸ್ಟರ್ಬೆನ್ಸ್ ಸ್ಟಾರ್ಟ್ ಆಗುತ್ತೆ. ಇನ್ 1761 ಹೈದರ್ ಅಲಿ ಆ್ಯಂಡ್ ದ ನಿಜಾಮ್ ಆಫ್ ಹೈದರಾಬಾದ್ ಅಟ್ಯಾಕ್ಡ್ ಅರ್ಕೋಟ್. ಸೊ ಈಗ ಹೈದರ್ ಅಲಿ ತುಂಬ ಡಿಸ್ಟ್ರೆಸ್ಟ್ ಮಾಡೋಕ್ಕೆ ಒಂದು ಸಕ್ಸಸ್ಫುಲ್ ಆಗ್ತಂತಾನೆ. ಯಾರ್ಯಾರ ನಡುವೆ? ಮರಾಠರು, ನಿಜಾಮ್ ಆಫ್ ಹೈದರಾಬಾದು ಮತ್ತು ಬ್ರಿಟಿಷರ ನಡುವೆ. ಸೊ ಆಗ ಹೇಗೋ ಒಂದು ಮಾಡಿ ಪೊಲಿಟಿಕಲಿ ಹೈದರ್ ಅಲಿ ಹೈದರಾಬಾರ್ದು ಒಂದು ನಿಜಾಮ್ನ ತಮ್ಮ ಕಡೆ ಮಾಡಿಕೊಂಡು ಇಬ್ಬರು ಸೇರಿ ಅರ್ಕಾಟ್ನ ವಿರುದ್ಧ ಹೋಗಿ ಅಟ್ಯಾಕ್ ಮಾಡ್ತಾರೆ. ಬಟ್ ದ ಕಿಂಗ್ ಆಫ್ ಅರ್ಕಾಟ್ ಹ್ಯಾಡ್ ಆನ್ ಅಲಯನ್ಸ್ ವಿತ್ ದ ಬ್ರಿಟಿಷ್. ಸೊ ಅವ್ರಿಗೆ ಗೊತ್ತಿರಲಿಲ್ಲ. ಆದರೆ ಅರ್ಕಾಟ್ದು ಒಂದು ರಾಜ ಬ್ರಿಟಿಷರ ನಡುವೆ ಅಲಯನ್ಸಲ್ಲಿ ಇರ್ತಾನೆ, ಅಂದರೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾನೆ. ದ ವಾರ್ ಸ್ಟಾರ್ಟೆಡ್ ವಿತ್ ದಿಸ್ ಇನ್ಸಿಡೆಂಟ್. ಸೊ ಇದರಿಂದನೇ ಆಂಗ್ಲೋ ಮೈಸೂರು ವಾರು ಸ್ಟಾರ್ಟ್ ಆಗುತ್ತೆ. ದ ಬ್ಯಾಟಲ್ಸ್ ಟುಕ್ ಪ್ಲೇಸ್ ಇನ್ ತಿರುಚನಪಲ್ಲಿ, ತಿರುವನ್ನಮಲೈ, ಅಂಬೂರ್ ಆ್ಯಂಡ್ ಅದರ್ ಪ್ಲೇಸಸ್. ಸೊ ಸುಮಾರು ಜಾಗದಲ್ಲಿ ವಾರ್ ನಡೀತಾ ಇರುತ್ತೆ. ತಿರುಚನಪಲ್ಲಿ ಆಗಿರ್ಬೋದು, ತಿರುವನ್ನಮಲೈ ಆಗಿರ್ಬೋದು, ಅಂಬೂರ್ ಆಗಿರ್ಬೋದು, ಸುಮಾರು ಜಾಗದಲ್ಲಿ ಸ್ಟಾರ್ಟ್ ಆಗುತ್ತೆ. ಒಟ್ಟಾರೆ ಸೌತ್ ಜಾಗದಲ್ಲೇ ಸ್ಟಾರ್ಟ್ ಆಗುತ್ತೆ. ಹೈದರ್ ಅಲಿ ಆರ್ಗನೈಸ್ಡ್ ಲೈಟ್ನಿಂಗ್ ಅಟ್ಯಾಕ್ಸ್ ಇನ್ ದಿಸ್ ಬ್ಯಾಟಲ್ಸ್. ಸೊ ಹೈದರ್ ಅಲಿ ಸುಮಾರು ಅಟ್ಯಾಕ್ಸ್ನ ಈ ಒಂದು ಬ್ಯಾಟಲಲ್ಲಿ ಸ್ಟಾರ್ಟ್ ಮಾಡ್ತಾನೆ. ದ ಬ್ರಿಟಿಷ್ ಮಿಲಿಟರಿ ಕ್ಯಾಪ್ಚರ್ಡ್ ಅ ಫ್ಯೂ ಪ್ಲೇಸಸ್. ಸೊ ಬ್ರಿಟಿಷ್ ಮಿಲಿಟರಿ ಸಣ್ಣ ಪುಟ್ಟ ಜಾಗಗಳನ್ನು ಕ್ಯಾಪ್ಚರ್ ಮಾಡ್ತಾರೆ. ಆದ್ದರಿಂದ ಹೈದರ್ ಅಲಿ ಸಫರ್ಡ್ ಫ್ಯೂ ಸೆಟ್ ಬ್ಯಾಕ್ಸ್. ಸೊ ಇದರಿಂದ ಹೈದರ್ ಅಲಿ ಸ್ವಲ್ಪ ಸೋಲ್ತಾ ಇರ್ತಾನೆ. ದ ಬ್ರಿಟಿಷ್ ಚಾಲೆಂಜ್ ಓಕೆ, ಇದಾಯಿತು. ಫ್ಯೂ ಸೆಟ್ ಬ್ಯಾಕ್ಸ್. ದ ಬ್ರಿಟಿಷ್ ಮಿಲಿಟರಿ ಫ್ರಮ್ ಬಾಂಬೆ ಜಾಯ್ನ್ ದ ವಾರ್. ಸೊ ಬಾಂಬೆಯಲ್ಲಿರುವ ಒಂದು ಬ್ರಿಟಿಷ್ ಮಿಲಿಟರಿ ಈ ಒಂದು ವಾರಲ್ಲಿ ಜಾಯ್ನ್ ಆಗ್ತಾರೆ, ಹೈದರ್ ಅಲಿ ವಿರುದ್ಧ ಆಗ್ತಾರೆ. ಹೈದರ್ ಅಲಿ ಕನ್ಸಿಡರ್ಡ್ ದ ವಾರ್ ಆಸ್ ಎ ಚಾಲೆಂಜ್ ಟು ಹಿಸ್ ಪರ್ಸನಲ್ ಪವರ್ ಆ್ಯಂಡ್ ಕಂಟಿನ್ಯೂಡ್ ದ ವಾರ್. ಸೊ ಈ ಒಂದು ವಾರು ನನ್ನ ಪರ್ಸನಲ್ ಪವರನ್ನು ಕ್ವಶನ್ ಮಾಡುತ್ತೆ ಅಂದ್ಕೊಂಡು ಹೈದರ್ ಅಲಿ ವಾರ್ನ ಕಂಟಿನ್ಯೂ ಮಾಡ್ತಾನೆ. ಹೈದರ್ ಅಲಿ ಆಯಿತು, ಓಕೆ. ಹೀಸ್ ಆರ್ಮಿ ರೀಚ್ಡ್ ಮಡ್ರಾಸ್ ಬೈ 1769 and created panic among the British. Inevitably, the British entered agreement with Hyder Ali through Madras Treaty. ಓಕೆನಾ? ಸೊ ಏನಾಗುತ್ತಂದರೆ ಹೈದರ್ ಅಲಿ ಮದ್ರಾಸಿಗೆ ಹೋಗ್ಬಿಟ್ಟು ಅಲ್ಲಿ ಬ್ರಿಟಿಷರ ನಡುವೆ ಒಂದು ಪ್ಯಾನಿಕ್, ಅಂದರೆ ಒಂದು ಹೆದರಿಕೆನ ಸ್ಟಾರ್ಟ್ ಮಾಡಿಸ್ತಾನೆ. 1769 ಹೈದರ್ ಅಲಿ ಮದ್ರಾಸಿಗೆ ಹೋಗ್ತಾನೆ ಮತ್ತು ಅಲ್ಲಿ ಬ್ರಿಟಿಷರಲ್ಲಿ ಒಂದು ಹೆದರಿಕೆನ ಭಯ ಭೀತಿನ ಹುಟ್ಟಿಸ್ತಾನೆ. ಸೊ ಇದರಿಂದ ಬ್ರಿಟಿಷರು ಹೈದರ್ ಅಲಿ ಜೊತೆ ಒಂದು ಒಪ್ಪಂದ ಅಗ್ರಿಮೆಂಟ್ ಮಾಡ್ಕೊತಾರೆ. ಯಾವ ಅಗ್ರಿಮೆಂಟ್ ಅದು? ಮದ್ರಾಸ್ ಟ್ರೀಟಿ. ಓಕೆನಾ? ಟ್ರೀಟಿ ಆಫ್ ಮಡ್ರಾಸ್. ಸೊ ಇದರಿಂದ ಫಸ್ಟ್ ಆಂಗ್ಲೋ ಮೈಸೂರು ವಾರ್ ಎಂಡೆಡ್ ವಿತ್ ಸೈನಿಂಗ್ ಆಫ್ ದ ಮದ್ರಾಸ್ ಟ್ರೀಟಿ ಇನ್ 1769. ಸೊ ಈ ಒಂದು ಆಂಗ್ಲೋ ಮೈಸೂರು ವಾರ್, ಫಸ್ಟ್ ಆಂಗ್ಲೋ ಮೈಸೂರು ವಾರು ಮಡ್ರಾಸ್ ಟ್ರೀಟಿ ಜೊತೆ 1769 ಎಂಡ್ ಆಗುತ್ತೆ. ಓಕೆನಾ? ಸೊ ಕ್ವಿಕ್ ಸಮ್ಮರಿ ಮಾಡೋಣ ಈ ಒಂದು ಫಸ್ಟ್ ಆಂಗ್ಲೋ ಮೈಸೂರು ವಾರಲ್ಲಿ. ಸೊ ಈ ಫಸ್ಟ್ ಆಂಗ್ಲೋ ಮೈಸೂರು ವಾರು 1767 ಸ್ಟಾರ್ಟ್ ಆಗುತ್ತೆ, 1769 ಎಂಡ್ ಆಗುತ್ತೆ. ಸೊ ಒಂದು 3 ವರ್ಷ ಈ ಒಂದು ವಾರ್ ನಡೀತಂತ ಹೇಳ್ಬೋದು. ಸೊ ಇದರಿಂದ ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ ಹೈದರ್ ಅಲಿ ಫೇಮಸ್ ಆಗ್ತಾ ಇರೋದು ನೋಡಿಕೊಂಡು ಹೈದರ್ ಅಲಿ ವಿರುದ್ಧ ಹೋಗ್ಬೇಕಂತ ಸ್ಟಾರ್ಟ್ ಮಾಡ್ತಾರೆ. ಹೈದರ್ ಅಲಿ ತುಂಬ ಟ್ರೈ ಮಾಡ್ತಾನೆ. ಮರಾಠರು, ನಿಜಾಮ್ ಆಫ್ ಹೈದರಾಬಾದು ಮತ್ತು ಮೈಸೂರು ಎಲ್ಲರೂ ಯುನೈಟ್ ಆಗಿ ಬ್ರಿಟಿಷರ ವಿರುದ್ಧ ಹೋಗ್ಬೇಕಂತ, ಆದರೆ ಸ್ಟಾರ್ಟಿಂಗಲ್ಲಿ ಸೋಲ್ತಾನೆ. ಸೊ ಇದರಿಂದ ಏನಾಗತ್ತಂದರೆ ಟ್ರೈ ಪಾರ್ಟಿ ಅಲಯನ್ಸ್ ಆಗುತ್ತೆ. ಯಾರ್ಯಾರ ನಡುವೆ? ಬ್ರಿಟಿಷರು, ಮರಾಠರು ಮತ್ತು ನಿಜಾಮ್ ಆಫ್ ಹೈದರಾಬಾದ್ ನಡುವೆ. ಸೊ ಇವರೆಲ್ಲರೂ ಹೈದರ್ ಅಲಿ ವಿರುದ್ಧ ನಿಂತಿರ್ತಾರೆ. ಆದರೆ ಹೈದರ್ ಅಲಿ ತನ್ನ ಒಂದು ಮ್ಯಾನಿಪುಲೇಟಿವ್ ಐಡಿಯಾಸ್, ಸೊ ಅವ್ರವ್ರ ನಡುವೆನೇ ಒಂದು ನಂಬಿಕೆ ಇಲ್ಲದೆ ಇರೋಂಗೆ ಮಾಡೋದು, ಆ ಥರ ಎಲ್ಲ ಮಾಡಿ ಈ ಒಂದು ಅಲಯನ್ಸ್ನ ಬ್ರೇಕ್ ಮಾಡ್ತಾನೆ. ಸೊ ಬ್ರೇಕ್ ಮಾಡಿ ನಿಜಾಮ್ ಆಫ್ ಹೈದರಾಬಾದು ಮತ್ತು ಹೈದರ್ ಅಲಿ ಅರ್ಕೋಟ್ ಎಂಬ ಒಂದು ಜಾಗದ ಒಂದು ಕಿಂಗ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಯಾವಾಗ? 1767. ಆದರೆ ಅವ್ರಿಗೆ ಗೊತ್ತಿರಲಿಲ್ಲ. ಏನು ಗೊತ್ತಿರಲಿಲ್ಲ ಅಂದರೆ ಅರ್ಕಾಟ್ ಕಿಂಗು ಬ್ರಿಟಿಷರ ನಡುವೆ ಒಂದು ಅಲಯನ್ಸ್ ಮಾಡ್ಕೊಂಡಿದ್ದಾರೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಸೊ ಆಗ ಬ್ರಿಟಿಷರು ಮತ್ತು ಮೈಸೂರು ಅಂದರೆ ಹೈದರ್ ಅಲಿ ವಿರುದ್ಧ ವಾರ್ಸ್ ನಡೆಯುತ್ತೆ. ಸೊ ಇದೇ ಮೇನ್ ರೀಸನ್ನು ವಾರ್ ಸ್ಟಾರ್ಟ್ ಆಗೋಕ್ಕೆ. ಓಕೆನಾ? ಸೊ ಈ ಒಂದು ವಾರ್ ನಡೀತಾ ಇರುತ್ತೆ. ಯಾವ್ಯಾವ ಜಾಗದಲ್ಲಿ ನಡೀತಾ ಇರತ್ತಂದರೆ ತಿರುಚನಪಲ್ಲಿ, ತಿರುವನ್ನಮಲೈ, ಅಂಬೂರ್ ಮತ್ತು ಇತ್ಯಾದಿ ಜಾಗದಲ್ಲಿ ನಡೀತಾ ಇರುತ್ತೆ. ಸೊ ಒಂದು ಸ್ವಲ್ಪ ಲಾಸ್ ಆಗುತ್ತೆ ಹೈದರ್ ಅಲಿಗೆ. ಆಮೇಲೆ ಏನು ಮಾಡ್ತಾನಂದರೆ ಹೈದರ್ ಅಲಿ 1769 ಮಡ್ರಾಸಿಗೆ ಹೋಗಿ ಅಲ್ಲಿ ಬ್ರಿಟಿಷರ ನಡುವೆ ಒಂದು ಭಯನ ಹುಟ್ಟಿಸ್ತಾನೆ. ಸೊ ಇದರಿಂದ ಏನಾಗತ್ತಂದರೆ ಬ್ರಿಟಿಷರು ಮತ್ತು ಹೈದರ್ ಅಲಿ ನಡುವೆ ಒಂದು ಒಪ್ಪಂದ ನಡೆಯುತ್ತೆ. ಯಾವ ಒಪ್ಪಂದ ಅದು? ಮಡ್ರಾಸ್ ಟ್ರೀಟಿ.
ಸೊ ಮಡ್ರಾಸ್ ಟ್ರೀಟಿ 1769 ಸೈನ್ ಆಗುತ್ತೆ. ಸೊ ಇದ್ರ ಜೊತೆ ಫಸ್ಟ್ ಆಂಗ್ಲೋ ಮೈಸೂರು ವಾರು ಎಂಡ್ ಆಗುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಐ ಹೋಪ್ ನಿಮಗೆ ಇವತ್ತು ನಾನು ಹೇಳ್ಕೊಟ್ಟಿರುವಂಥ ಒಂದು ಎಲ್ಲ ಟಾಪಿಕ್ಸು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ನಾವು ಒಡೆಯರ್ಸ್ ಆಫ್ ಮೈಸೂರು ಬಗ್ಗೆ ತಿಳ್ಕೊಂಡಿದ್ವಿ, ರಾಜ ಒಡೆಯರು ಮತ್ತು ಜಯಚಾಮರಾಜ ಒಡೆಯರ್ ಬಗ್ಗೆ ತಿಳ್ಕೊಂಡ್ವಿ. ಆಮೇಲೆ ನಾವು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ದು ಒಂದು ಎಮರ್ಜೆನ್ಸ್ ಬಗ್ಗೆ ತಿಳ್ಕೊಂಡ್ವಿ. ಆಮೇಲೆ ನಾವು ಫಸ್ಟ್ ಆಂಗ್ಲೋ ಮೈಸೂರು ವಾರ್ ಬಗ್ಗೆ ಡೀಟೇಲ್ಡ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸೆಕೆಂಡ್ ಆಂಗ್ಲೋ ಮೈಸೂರು ವಾರು ಮತ್ತು ಥರ್ಡ್ ಆಂಗ್ಲೋ ಮೈಸೂರು ವಾರನ್ನು ಕ್ಲೀನಾಗಿ ಡಿಸ್ಕಸ್ ಮಾಡ್ತೀವಿ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್? ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸೆಕೆಂಡ್ ಮತ್ತು ಥರ್ಡ್ ಆಂಗ್ಲೋ ಮೈಸೂರು ವಾರ್ ಬಗ್ಗೆ ಡೀಟೇಲ್ಡ್ ಆಗಿ ಕ್ಲೀನಾಗಿ ತಿಳ್ಕೊತೀವಿ. ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್.